ಹಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳ್ಳುಳ್ಳಿ ಈರುಳ್ಳಿನ ಚಟ್ನಿ ಮಾಡೋಣ. ಇದು ನೀವು ದೋಸಾ ಜೊತೆ, ಉತ್ತಪ್ಪ ಜೊತೆ ಮತ್ತು ಪಡ್ ಜೊತೆ, ಇಡ್ಲಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಮತ್ತು ಅದಕ್ಕಿಂತ ಮುಂಚೆ ನಂದು ಯಾವುದೇ ಪ್ರೀವಿಯಸ್ ವೀಡಿಯೋಸ್ ಮಿಸ್ ಮಾಡಿದರೆ ಪ್ಲೀಸ್ ಅದನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಂಬಿಡ್ರಿ. ಇದು ವಿಡಿಯೋ ಆದ ನಂತರ ಸೊ ನಡೀರಿ, ನೀವು ಯಾವುದೇ ಪುಟಾಣಿ ಹಾಕಿ ಕೊಬ್ಬರಿ ಚಟ್ನಿ ಮಾಡಿರೋವಂಥದ್ದಾಗಲಿ, ಶೇಂಗಾ ಹಾಕಿ ಕೊಬ್ಬರಿ ಚಟ್ನಿ ಮಾಡಿರೋವಂಥದ್ದಾಗಲಿ ಎಲ್ಲ ಮರಿತೀರಿ. ಇದನ್ನು ಒಂದು ಸತಿ ತಿಂದು ಟ್ರೈ ಮಾಡಿ ನೋಡ್ರಿ. ಇದು ಈರುಳ್ಳಿ ಬೆಳ್ಳುಳ್ಳಿ ಚಟ್ನಿ ಅಂತ ಹೇಳ್ತೀವಿ ನಾವು. ಇದನ್ನು ತುಂಬ ಸ್ಪೈಸಿ ಆಗ್ತೈತಿ, ಟೇಸ್ಟಿ ಕೂಡ ಆಗ್ತೈತಿ. ಮತ್ತು ನಡೀರಿ, ಇದು ಮಲ್ಟಿಪರ್ಪಸ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು, ಯಾವುದಕ್ಕೆ ಆಗಲಿ. ಹಿಂಗೆ ನಡೀರಿ, ಒಂದು ಪ್ಯಾನ್ದಲ್ಲಿ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಾಗಿದೆ. ಈಗ 8 ರಿಂದ 10 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಹುರಿದಾಗಿದೆ. ಈಗ ಇದರಲ್ಲಿ ನಾನು ಉಳ್ಳಾಗಡ್ಡಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದಷ್ಟು ಈ ಥರ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವು ಚೆನ್ನಾಗಿ ಹುರಿಬೇಕು, ಗೋಲ್ಡನ್ ಕಲರ್ ಆಗೋ ತನಕ ಹುರ್ಕೋಣ. ಆವಾಗ ನಾವು ಇದರಲ್ಲೇ ಹಾಗೆ ಇದು ಹಣ್ಣಾಗಿರುವಂಥ ಕೆಂಪು ಮೆಣಸಿನ್ಕಾಯನ್ನು ಹಾಕಾಕತ್ತೀನಿ. 5 ರಿಂದ 6 ಹಾಕಾಕತ್ತೀನಿ, ಸಾಕು. ದಪ್ಪಗಿದೆ. ಸೊ ನಿಮ್ಮದು ಚಿಕ್ಕ ಚಿಕ್ಕದು ಮೆಣಸಿನ್ಕಾಯಿ ಇದ್ದು ಅಂತಂದರೆ ಜಾಸ್ತಿ ಕೂಡ ಹಾಕ್ಬೋದು. ಇದೆಲ್ಲ ಹುರಿದಾಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ತಣ್ಣಗಾಗೂ ಕೂಡ ಆಗಿದೆ. ಮಿಕ್ಸಿ ಜಾರದಲ್ಲಿ ಹಾಕಿ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಾಕತ್ತೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಮೈಲ್ಡ್ ಸ್ವೀಟ್ನೆಸ್ ಕೂಡ ಬರ್ತೈತಿ ಮತ್ತು ತುಂಬ ಟೇಸ್ಟಿ ಕೂಡ ಆಗ್ತೈತಿ. ಇದೆಲ್ಲ ಕೂಡ ನಾನು ಗ್ರೈಂಡ್ ಮಾಡ್ಕೊಂಡಾಯಿತು. ಗ್ರೈಂಡ್ ಮಾಡುವಾಗ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡಿದ್ದೆ. ಸೊ ಅದೇ ಪ್ಯಾನ್ದಲ್ಲಿ ನಾವು ಇದನ್ನು ಈಗ ಒಗ್ಗರಣೆಯನ್ನು ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಆಮೇಲೆ ಸಾಸಿವೆ ಹಾಕಾಕತ್ತೀನಿ, ಆಮೇಲೆ ಜೀರಿಗೆ ಕೂಡ ಹಾಕಿದ್ದೀನಿ. ಇವೆಲ್ಲ ಚಟಪಟ ಅಂತ ಅನ್ನೋ ಹಾಗೆ ಹುರ್ಕೋಣ. ಸ್ವಲ್ಪ ಹಿಂಗನ್ನು ಕೂಡ ಹಾಕೋಣ. ಇದರಿಂದ ತುಂಬ ಟೇಸ್ಟ್ ಕೂಡ ಭಾರಿ ಕೊಡ್ತೈತಿ. ಇದು ನೀವು ಈ ಥರ ಹುರ್ಕೋಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಈಗ ಇವು ಹುರಿದಾಗಿದೆ. ಈಗ ನಾವೇನು ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟ್ ಇತ್ತಲ್ಲ, ಅದು ಚಟ್ನಿ ಇದರಲ್ಲೇ ಹಾಕಿಬಿಡೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೋಣ. ಇದರಿಂದ ಕೂಡ ತುಂಬ ಟೇಸ್ಟ್ ಆಗ್ತೈತಿ. ಇದನ್ನು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಬೇಯಿಸ್ಕೊಂಡಾಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿ, ಎಷ್ಟು ಸ್ಪೈಸಿ ಮತ್ತು ಭಾರಿ ಹತ್ತು ಕಾಣತೈತಿ. ನೋಡಿದರೆ ತಿನ್ಬೇಕಂತ ಹೇಳಿ ಅನಿಸ್ತೈತಿ. ನೀವು ಬೇಕಂದರೆ ಇದನ್ನು ಕೂಡ ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಇಂಥ ಟೇಸ್ಟಿ ಚಟ್ನಿ ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನನ್ನ ಪ್ರೀವಿಯಸ್ ವೀಡಿಯೋಸ್ ಚೆಕ್ ಮಾಡ್ಕೊರಿ. ಸಮ್ಮರ್ ರೆಸಿಪೀಸ್ ಎಲ್ಲ ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ, ಬಾಯ್ ಬಾಯ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.